ರೈತರಿಗೆ ಅರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ಸಂಕಲ್ಪವನ್ನ ಮಾಡಿದಂತ ನಮ್ಮ ಹೊನ್ನಾಳಿಯ ವಿವೇಕ ಮಠದ ನಡೆದಾಡುವಂತ ದೇವರಾದಂಥ ಶ್ರೀ ಒಡೆಯ ಚನ್ನಮಲ್ಲಿಕಾರ್ಜುನ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕಾರವನ್ನು ನಡೆಸೋದ್ರಲ್ಲಿ ತಿಳಿಸಿದ ಮಂಗಳೂರಿನ ಆಗಮಿಸಿದ ಸಿದ್ಧಲಿಂಗ ಸ್ವಾಮಿಗಳೇ, ಈ ಒಂದು ಕೃಷಿ ಮೇಳಕ್ಕೆ ನಿಜವಾದ ಒಂದು ಅರ್ಥ ಯಾರಿಂದ ಇವತ್ತಿನ ಕಾರ್ಯಕ್ರಮ ಉದ್ಘಾಟನೆ ಆಗಬೇಕು ಅಂತ ಹೇಳಿ ಗುರುಗಳು ಚಿಂತನೆಯನ್ನು ಮಾಡಿದ್ರು. ನಿನ್ನೆ ತಾನೇ 84 ವರ್ಷಗಳ ವಸಂತಗಳನ್ನು ಕಳೆದಂತ ರೈತ ನಾಯಕ ಇಡೀ ದೇಶದಲ್ಲಿ ಕೃಷಿ ಬಜೆಟ್ ಅನ್ನ ಮೊದಲೇ ಬಾರಿಗೆ ಈ ರಾಜ್ಯದಲ್ಲಿ ಕೊಟ್ಟಂತ ರೈತ ನಾಯಕ ಧೀಮಂತ ನಾಯಕ ಅಂತ ಯಡಿಯೂರಪ್ಪ ಸಾಹೇಬರು ಕೂಡ ನಿಮ್ಮೆಲ್ಲರ ಪರವನ್ನು ನಮಸ್ಕಾರವನ್ನು ತಿಳಿಸ್ತಾ, ಚಂದ್ರಶೇಖರ್ ಪೂಜಾರ್ ಅವರೇ, ನಿಮ್ಮೆಲ್ಲರ ಪ್ರೀತಿಯ ಶಾಸಕರಾದಂಥ ನಿನ್ನೆ ಸಾಹೇಬ್ ಹುಟ್ಟಿದ ಬಗ್ಗೆ ಶಿಕಾರಿಪುರಕ್ಕೆ ಆಗಮಿಸಿ ಹಾರೈಸಿ ಹೋದಂಥ ನಮ್ಮೆಲ್ಲರ ಪ್ರೀತಿಯ ಶಾಸಕರು ಆದಂಥ ಶಾಂತನಗೌಡ್ರೆ, ನಮ್ಮ ಮಲ್ನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸೇವೆ ಸತ್ತ ಗುರುಮೂರ್ತಿ ಅವರೇ, ಪ್ರಶಾಂತ್ ಅವರೇ, ವೆಂಕಯ್ಯ ಶಾಸ್ತ್ರಿಗಳೇ, ರಾಜು ಅವರೇ, ದಾನಪ್ಪನವರೇ, ನಮ್ಮ ಪಂಚಮಸಾಲಿ ಸಮಾಜ ಅಧ್ಯಕ್ಷರಾದ ವೀರಣ್ಣ ಅವರೇ, ಬಂದಂತ ಎಲ್ಲ ಆತ್ಮೀಯ ರೈತ ಬಂಧುಗಳೇ, ರೈತ ತಜ್ಞರೇ, ಅನೇಕ ಉಪನ್ಯಾಸವನ್ನು ನೀಡಲಿಕ್ಕೆ ಆಗಮಿಸಿದ ಎಲ್ಲ ಆತ್ಮೀಯ ರೈತ ಬಂಧುಗಳೇ, ಯೋಗ ಇವತ್ತು ಹೊನ್ನಾಳಿಯ ಶ್ರೀಮಠ ಸನ್ಮಾನಿಸಿದ ಯಡಿಯೂರಪ್ಪ ಸಾಹೇಬರು ಈ ಒಂದು ಪವಿತ್ರವಾದಂಥ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈ ಕೃಷಿ ಮೇಳ ಅದ್ದೂರಿ ಆಗಬೇಕು ಅಂತೇಳಿ ಜನವಿದ್ದ ಸರ್ಕಾರ ಇರ್ಬೋದು, ಜಿಲ್ಲಾ ಮಂತ್ರಿಗಳಿರ್ಬೋದು, ಹಾಲಿ ಶಾಸಕರಿರ್ಬೋದು, ಮಾಜಿ ಶಾಸಕರಾದ ರೇಣುಸ್ವಾಮಿಗಳಿರ್ಬೋದು, ಇದು ಪಕ್ಷಾತೀತವಾಗಿ ರೈತರ ಏಳಿಗೆಗೋಸ್ಕರ ನಡೆದಿರುವಂತ ಇದು ಕೃಷಿ ಮೇಳ. ಇದು ಸಾಕಷ್ಟು ಶ್ರಮ ಇದೆ, ಸಾಕಷ್ಟು ಖರ್ಚಾಗುತ್ತೆ. ಇದನ್ನ ನಮ್ಮ ರೈತ ಬಂಧುಗಳು ಸರಿಯಾದ ರೀತಿಯಲ್ಲಿ ಅವರು ಕೂಡ ಉಪಯೋಗಿಸ್ಕೊಳ್ಬೇಕು. ವಿಜ್ಞಾನ ಎಷ್ಟೇ ಓದಿದ್ರು ಕೂಡ ಒಂದು ತುತ್ತು ಅನ್ನ ತಯಾರು ಮಾಡಬೇಕು ಅಂದ್ರೆ ಹೊನ್ನಾಳಿ ಇರುವಂತಹ ನಮ್ಮ ರೈತ ಬಾಂಧವರು ನೀರು ಬೆವರನ್ನ ಸೃಷ್ಟಿ ಆ ಕುವೆಂಪು ಹೇಳಿದಂತ ಉಳಿವ ಯೋಗಿಯ ನೋಡಲಿ ಅಂತ ಹೇಳಿ ನಾವೇನು ಹೇಳ್ತೀವಿ, ಆ ರೈತ ಈ ಹೊಲದಲ್ಲಿ ಬೇಸಾಯ ಮಾಡಿದಾಗ ಮಾತ್ರ ಈ ದೇಶಕ್ಕೆ ಅನ್ನ ಕೊಡಲಿಕ್ಕೆ ಸಾಧ್ಯ ಅನ್ನೋದು ನಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಹಾಗಾಗಿ ಶ್ರಮಜೀವಿಗಳಾದಂಥ ತಾವು ಇಡೀ ನಮ್ಮ ರಾಜ್ಯದಲ್ಲಿ ಮೊದಲೇ ಬಾರಿಗೆ 0% ಬಡ್ಡಿ ದರಕ್ಕೆ ಸಾಲ ಕೊಡುವ ಕಾರ್ಯಕ್ರಮ ಜಾರಿ ತಂದಿದ್ದು ರೈತ ನಾಯಕ ಸನ್ಮಾನಿಸಿದ BS ಯಡಿಯೂರಪ್ಪನವರು. ಅದಾದ್ಮೇಲೆ 3% ಬಡ್ಡಿ ದರಕ್ಕೆ ಸಾಲ ಕೊಡುವಂಥ ಕಾರ್ಯಕ್ರಮಗಳು ಬಂತು. ಹೈನುಗಾರಿಕೆ ಹಾಲನ್ನು ಕರೆದು ಡೈರಿಗೆ ಕೊಡುವಂಥ ದುಡ್ಡಲ್ಲಿ ಪೈಸೆ ಮಾತ್ರ ಉಳಿಯುತ್ತೆ, 4 ರೂಪಾಯಿ ರೈತರಿಗೆ ಉಳಿಬೇಕು ಅಂತ ಹೇಳಿ ನಿಮ್ಮ ಹಾಲಿನ ದುಡ್ಡನ್ನು ಬಿಟ್ಟು ಪ್ರೋತ್ಸಾಹ ಧನವನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಅವತ್ತು ಯಡಿಯೂರಪ್ಪ ಸಾಹೇಬರು 203 ರೂಪಾಯಿ ಶುರು ಮಾಡಿದ್ರು. ಇವತ್ತಿನ ಸರ್ಕಾರ ಇವತ್ತು 500 ರೂಪಾಯಿವರೆಗೂ ಕೂಡ ಆ ಸಹಾಯಧನ ಕಾರ್ಯಕ್ರಮ ಜಾರಿ ಬಂದಿದ್ದು ನಿಮಗೆಲ್ಲ ಕೂಡ ಗೊತ್ತಂತ ವಿಚಾರ. ಇವತ್ತು ಹಾಗಾಗಿ ರೈತ ಬಂಧುಗಳಿಗೆ ಇಷ್ಟೇ ಹೇಳೋದು, ನೀವು ಉಪಯೋಗಿಸುವಂಥ ಯೂರಿಯಾ ಗೊಬ್ಬರ, ನೀವು ಉಪಯೋಗಿಸುವಂಥ DAP ಗೊಬ್ಬರ, ನೀವು ಉಪಯೋಗಿಸುವಂಥ ಪೊಟ್ಯಾಶ್ ಗೊಬ್ಬರ ನಾವು ಕೇವಲ 100 ರೂಪಾಯಿಗೆ 25 ರೂಪಾಯಿ ಮಾತ್ರ ನಾವು ಕೊಡ್ತೀವಿ. ಇನ್ನು 75 ರೂಪಾಯಿನ ಕೇಂದ್ರ ಸರ್ಕಾರ ಪ್ರತಿ ವರ್ಷ 2 ಲಕ್ಷ ಕೋಟಿ ಹಣವನ್ನು ಸಂಬಂಧಪಟ್ಟ ಕಾರ್ಖಾನೆಗಳಿಗೆ ಹಣವನ್ನು ಕಟ್ತಾ ಇದೆ. ಕೃಷಿ ಸನ್ಮಾನ ಯೋಜನೆಗೆ ಹಣ ಬರ್ತಾ ಇದೆ. ಸಬ್ಸಿಡಿ ಒಳಗೆ ಸ್ಪ್ರಿಂಕ್ಲರ್ ಇರ್ಬೋದು, ಇನ್ನೊಂದು ಇರ್ಬೋದು, ಅಡಿಕೆ ಕೊಯ್ಯದ ಗೋಟಿ ಇರ್ಬೋದು, ಸಬ್ಸಿಡಿ ಬರ್ತಾ ಇದೆ. ಇವತ್ತು ಕೂಡ ನಾವು ಬೆಳೀತಿರುವಂಥ ಅಡಿಕೆಗೆ ಏನಾದರೂ ವೈಜ್ಞಾನಿಕ ಬೆಲೆ ಉಳಿದಿದೆ ಅಂದರೆ ಇವತ್ತು ಸರ್ಕಾರದ ನಮ್ಮ ಕೇಂದ್ರ ಸರ್ಕಾರದ ನೀತಿ ಮತ್ತೆ ಈಶಾನ್ಯ ರಾಜ್ಯಗಳಿಂದ ಕಳುಮಳೆಯಿಂದ ಬರ್ತಾ ಇತ್ತು, ಅಡಿಕೆ ಬರ್ತಾ ಇತ್ತು, ಅದು ಕಡಿಯುವಂಥ ಕೆಲಸ ಆಯಿತು. ಅದೇ ರೀತಿ ಇಂಪೋರ್ಟ್ ಕಮ್ಮಿ ಮಾಡುವಂಥ ಕೆಲಸ ಆಯಿತು. ಅದು ಪ್ರತಿಫಲ ಕಳೆದ 10 ವರ್ಷದಿಂದ 40-42 ಸಾವಿರದಿಂದ 70 ಸಾವಿರ ರೂಪಾಯಿ ಕೂಡ ಅಡಿಕೆ ರೇಟ್ ಇದೆ ಅಂದರೆ ಅದು ಹಿಂದೆ ಸಮಾಜದ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿ ಅವರ ನಿಮ್ಮ ಆಶೀರ್ವಾದ ಕೂಡ ಇದೆ ಅಂತ ಹೇಳಿ ನಾನು ಅಭಿಮಾನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಹಾಗಾಗಿ ಇವತ್ತು ರೈತ ಕುಲ ಇನ್ನೂ ನೆಮ್ಮದಿಯಿಂದ ಬದುಕಬೇಕು. ಸಾಕಷ್ಟು ಆವಿಷ್ಕಾರ ಆಗಿದೆ. ಆ ಆವಿಷ್ಕಾರಗಳಲ್ಲಿ ನಮ್ಮ ರೈತರಿಗೆ ತಲುಪುವ ದಿಕ್ಕಿನಲ್ಲಿ ಏನೇನು ಆಗಬೇಕು ಆ ದಿಕ್ಕಲ್ಲಿ ನಮ್ಮ ಗೌರವ ಶಾಸಕರಾದಂಥ ಆಡಳಿತ ಪಕ್ಷದ ಶಾಸಕರಾದಂಥ ಹಿರಿಯರಾದಂಥ ಶಾಸನಗೌಡರು, ನಾಳೆ ಗೌರವ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಬಜೆಟ್ ಕೊಡ್ತಾ ಇದ್ದಾರೆ. ವಿಶ್ವಾಸ ಇಡೋಣ, ರೈತ ಕುಲಕ್ಕೆ ಏನಾದರೂ ನ್ಯಾಯ ಸಿಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಮಠಕ್ಕೂ ನಮ್ಮ ಕುಟುಂಬಕ್ಕೂ ಅವಿನಾಭಾವವಾದಂಥ ಒಂದು ಸಂಬಂಧ. ನಮ್ಮ ತಾಯಿ ಬದುಕಿದ್ದಾಗ ನಮ್ಮ ತಾಯಿ ಅಜ್ಜ ವೀರಭದ್ರ ಶಾಸ್ತ್ರಿಗಳು ಇಲ್ಲೊಂದು ರೈಸ್ ಮಿಲ್ಲನ್ನು ಮಾಡಿದರು. ಆದರೆ ಯಡಿಯೂರಪ್ಪ ಸಾಹೇಬರು ರೈಸ್ ಮಿಲ್ಲನ್ನು ಸರಿಯಾಗಿ ನಡೀಲಿಕ್ಕೆ ಆಗಿದ್ದಾಗ ಅವತ್ತಿನ ದೊಡ್ಡ ಜನರಿಗೆ ಆ ಜಾಗವನ್ನು ಮಠಕ್ಕೆ ಬರ್ಕೊಟ್ರು ಅಂತೇಳಿ ನಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಇವತ್ತು ಆ ಜಾಗದಲ್ಲಿ ಇವತ್ತು ಗುರುಗಳು ಮಕ್ಕಳಿಗೆ ಹಾಸ್ಟೆಲನ್ನು ಕಟ್ಟುವಂಥ ಕೆಲಸವನ್ನು ಕೂಡ ಗುರುಗಳು ಇವತ್ತು ಮಾಡಿದ್ದಾರೆ. ಹಾಗಾಗಿ ಅದೊಂದು ಪೂರ್ವಜನ್ಮದ ಪುಣ್ಯದ ಫಲ. ನಮ್ಮ ಹಿರೇಕಲ್ಮಠಕ್ಕೂ ನಮ್ಮ ಕುಟುಂಬಕ್ಕೂ ಇದರ ಒಂದು ಆಶೀರ್ವಾದ. ಪೂಜ್ಯ ತಂದೆಯವರು ರಾಜ್ಯದ 4 ಬಾರಿ ಮುಖ್ಯಮಂತ್ರಿಗಳಾಗಿ, ನಿಮ್ಮ ರಾಘಣ್ಣ ಒಬ್ಬ MP ಆಗಿ, ನಿಮ್ಮ ವಿಜಯಣ್ಣ ಒಬ್ಬ ಶಾಸಕನಾಗಿ ಸೇವೆ ಸಲ್ಲಿಸುವಂಥ ಅವಕಾಶ ಸಿಕ್ಕಿದೆ ಅಂದರೆ ಅದು ನಮ್ಮ ಹಿರೇಕಲ್ಮಠದ ಜನರ ಒಂದು ಆಶೀರ್ವಾದ, ಗುರುಗಳ ಹಾರೈಕೆ ಅಂತ ಸಂದರ್ಭದಲ್ಲಿ ಅಭಿಮಾನ ಪೂರ್ವಕ ಹೇಳ್ತಾ ಯಾವತ್ತೂ ಕೂಡ ಚರ್ಚೆ ಆಗ್ತಿರುತ್ತೆ. ನಮ್ಮ ಹೊನ್ನಾಳಿ ರಸ್ತೆ, ಶಿವಮೊಗ್ಗ ರಸ್ತೆ ತುಂಬ ಹಾಳಾಗಿದೆ. ಮೊನ್ನೆ ಯಡಿಯೂರಪ್ಪ ಸಾಹೇಬರು ಡೆಲ್ಲಿಗೆ ಹೋದಾಗ ಖುದ್ದಾಗಿ ಪ್ರಧಾನಮಂತ್ರಿಗಳನ್ನೇ ಭೇಟಿ ಮಾಡಿ ಹೊಸಪೇಟೆಯಿಂದ ಹರಿಹರ, ಮಲೆಬೆನ್ನೂರು, ಹೊನ್ನಾಳಿ, ಹೊಳಲೂರು, ಶಿವಮೊಗ್ಗ ಈ ರಸ್ತೆಯನ್ನು ರಾಷ್ಟ್ರೀಯ ಹೆದ್ದಾರಿಯಾಗಿ ಅಪ್ಗ್ರೇಡ್ ಮಾಡಬೇಕು ಅಂತ ಈಗಾಗಲೇ ಪ್ರಧಾನಮಂತ್ರಿ ಮನವಿ ಮಾಡಿದ್ದಾರೆ. 100 ನಮ್ಮ ವಿಶ್ವಾಸ ಇದೆ. ಅನುಷ್ಠಾನದ ಬಾಕಿ ಇದೆ. ಅದು ಯಾವಾಗ ಮಾಡ್ತಾರೆ ಅಂತ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಅಲ್ಲಿವರೆಗೂ ಕೂಡ ರಾಜ್ಯ ಸರ್ಕಾರ ಚೆನ್ನಾಗಿ ಈಗ ಅಕೌಂಟಿಗಳೆಲ್ಲ ಮೇಂಟೈನ್ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಅದನ್ನು ರಾಷ್ಟ್ರೀಯ ಹೆದ್ದಾರಿಯಾಗಿ ಕೂಡ ಅಪ್ಗ್ರೇಡ್ ಮಾಡಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ ಅಂತ ಸಂದರ್ಭ ಹೇಳ್ತಾ, ಹಿಂದೆ ನಮ್ಮ ಸಿದ್ದೇಶ್ವರ MP ಇದ್ದರೂ ಫಾಲೋ ಮಾಡಿದ್ರು. ಇವತ್ತು ನಮ್ಮ ಪ್ರಭಾ ಮಲ್ಲಿಕಾರ್ಜುನರು ಕೂಡ ಅವರು ಕೂಡ ಫಾಲೋ ಮಾಡ್ತಾರೆ. ಯಡಿಯೂರಪ್ಪನವರ ಆಶೀರ್ವಾದ ಇದೆ, ಪ್ರಧಾನಮಂತ್ರಿಗಳ ಹಾರೈಕೆ ಇದೆ. ಆದಷ್ಟು ಬೇಗ ರಾಷ್ಟ್ರೀಯ ಹೆದ್ದಾರಿಯನ್ನು ಘೋಷಣೆ ಮಾಡಿಸುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಈ ಪವಿತ್ರ ಕಾರ್ಯಕ್ರಮದಲ್ಲಿ ನಿಮ್ಮ ತಂದೆಯವರು ನಮ್ಮನ್ನು ಕರೆದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಗುರುಗಳ ಥರ ತಪಸ್ಸು ಅಲ್ಲಿ ಒಳಗೆ ಏನಾಯ್ತು ನೋಡಕ್ ಹೋಗಲ್ಲ. ಅದು ಆಗೋ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಆಗ್ಲೇಬೇಕು. ಮುಂಚೆ ಯಾವುದು ಕೂಡ ಸಣ್ಣ ಪುಟ್ಟ ಆಗಂಗಿಲ್ಲ. ಹೋದ ನಮ್ಮ ಹೊನ್ನಾಳಿ ಮಠದ ಆನೆ ಇತ್ತು, ಏನೋ ಸಮಸ್ಯೆ ಆಗಿತ್ತು. ಆನೆ ಬರಲೇಬೇಕಾಗಿತ್ತು, ತರಿಸ್ಕೊಂಡ್ರು ನಮ್ಮ ಗುರುಗಳು. ಆನೆಯನ್ನು ಕೂಡ ತರಿಸ್ಕೊಂಡ್ರು. ಈ ಥರ ನಮ್ಮ ಅಜ್ಜಾರು ಯಾವತ್ತೂ ಕೂಡ ದೊಡ್ಡ ಅಜ್ಜಾರಿ ಇದ್ದಂಗೆ ಚಂದ್ರಾಗಿ ಯಾವುದೂ ಯೋಚನೆ ಮಾಡಲ್ಲ. ದೊಡ್ಡ ಮಕ್ಕಳದ ತಾಯಿಯ ಮನಸ್ಸನ್ನ ನಮ್ಮ ಗುರುಗಳು ನಾವು ತಿಳಿದು ನಮ್ಮ ಸೌಭಾಗ್ಯ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ನಮ್ಮ ಜೊತೆ ಶಾಸಕರಿಗೆ, ಪೂಜ್ಯ ತಂದೆಯವರಿಗೆ